ಮೋಹಕ ತಾರೆ ಸ್ಯಾಂಡಲ್ವುಡ್ನ ಪದ್ಮಾವತಿ ನಟಿ ರಮ್ಯಾ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮದುವೆ, ಸದ್ಯದ ಚಿತ್ರರಂಗದ ಬೆಳವಣಿಗೆ ಜೊತೆಗೆ ಸಿನಿಮಾ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಸಿಂಗಲ್ ಆಗಿರೋ ಪದ್ಮಾವತಿಗೆ ಮದುವೆ ಯಾವಾಗ, ದರ್ಶನ್ ಬಗ್ಗೆ ಗೌರಮ್ಮ ಏನಂದ್ರು, ಬಹುದಿನಗಳ ಬಳಿಕ ನಟಿ ಮಾಜಿ ಸಂಸದೆ ರಮ್ಯಾ ಪಬ್ಲಿಕ್ ಟಿವಿಯ ಜೊತೆಗೆ ಮನಬಿಚ್ಚಿ ಮಾತನಾಡಿದ್ದು, ಸದ್ಯಕ್ಕೆ ಪ್ರಾಜೆಕ್ಟ್ ಯಾವುದೂ ಇಲ್ಲ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಪ್ರೊಡ್ಯೂಸ್ ಮಾಡ್ತೀನಿ, ಒಳ್ಳೆ ಪಾತ್ರ ಬಂದರೆ ಖಂಡಿತವಾಗಿಯೂ ಕೂಡ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಮ್ಯಾ ಕೈಯಲ್ಲಿರುವಂತಹ ರಿಂಗ್ ಕೆಲ ದಿನಗಳಿಂದ ವೈರಲ್ ಆಗ್ತಿತ್ತು. ಮದುವೆ ಬಗ್ಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದ್ವು. ಆ ಎಲ್ಲದಕ್ಕೂ ಕೂಡ ರಮ್ಯಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡುತ್ತಾ ತೆರೆಳೆಯುವಂತಹ ಕೆಲಸ ಮಾಡಿದ್ದಾರೆ. ಸಿಹಿ ಊಟವನ್ನು ಹಾಕಿಸ್ಬೇಕು ಅಂದರೆ ಮದುವೆನೇ ಆಗಬೇಕು ಅಂತಿಲ್ಲ, ಯಾವಾಗ ಬೇಕಾದರೂ ಕೂಡ ಸಿಹಿ ಊಟವನ್ನು ಮಾಡಿಸಬಹುದು ಅಂತ ಹೇಳಿ ಅಭಿಮಾನಿಗಳಿಗೆ ರಮ್ಯಾ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡುವುದಕ್ಕೆ ನಿರಾಕರಿಸಿದ್ದಾರೆ ನಟಿ ರಮ್ಯಾ ಅವರು. ನಮ್ಮ ಜೊತೆ ಮೋಹಕ ತಾರೆ ರಮ್ಯಾ ಅವರಿದ್ದಾರೆ. ಸೊ ಮೊದಲೇದಾಗಿ ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ ಮೇಡಮ್. ಮುಂದಿನ ಪ್ರಾಜೆಕ್ಟ್ಗಳು ಏನೇನಿದೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರಾಜೆಕ್ಟ್ ಯಾವುದೂ ಇಲ್ಲ, ಬಿಕಾಸ್ ನನಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇನ್ನೂ ಸಿಗ್ತಾ ಇಲ್ಲ. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ನಾನು ಐ ಹ್ಯಾವ್ ನಾಟ್ ಫೌಂಡ್ ಎನಿಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ನಾನು ಮಾಡಿದ್ದೇನೆ ಮಾಡೋಕ್ಕೆ ನನಗೂ ಇಷ್ಟ ಅಲ್ಲ. ಸೊ ಏನಾದರೂ ಒಂದು ಒಳ್ಳೆ ಪಾತ್ರ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅದೇ ನೀವು ಈಗ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೀವು ಈಗ ತುಂಬ ಸಣ್ಣ ಆಗಿದ್ದೀರಾ, ಪ್ರಾಜೆಕ್ಟ್ಗಳು ನೋಡ್ತಾ ಇದ್ದಾರೆ ಅಂತ ಕೇಳಿಬಿಟ್ಟೆ, ಅದಕ್ಕೆ ಕೇಳಿದ್ದು. ಯಾವುದಾದ್ರೂ ನಾನು ಆ್ಯಕ್ಚುಲಿ ಇವತ್ತು ಬಂದಿರೋದು ರಾಜು ಜೇಮ್ಸ್ ಬಾಂಡ್ ಸಿನಿಮಾದವ್ರನ್ನ ವಿಶ್ ಮಾಡೋದಕ್ಕೆ. ಕಿರಣ್ ಅವರು, ಮಂಜು ಅವರು, ಮತ್ತು ಗುರುನಂದನ್ ಆ್ಯಂಡ್ ಮೃದುಲಾ ಅವರು, ಮತ್ತು ಇನ್ಫ್ಯಾಕ್ಟ್ ಐ ಥಿಂಕ್ ಜೋಶಿ ಅವರು ಕೂಡ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ನಿಮಗೆ ಆ ಸಿನಿಮಾ ತಂಡದಿಂದ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಕ್ತು, ಆ ಗಿಫ್ಟ್ಗಳ ಬಗ್ಗೆ? ಗಿಫ್ಟ್ಗಳಿಗೆ ಅವಕಾಶ ಅಂತ ಇದ್ದೀನಿ, ಬೇಕಾಗಿಲ್ಲ ಆ್ಯಕ್ಚುಲಿ. ನಾನು ಹಾಗೆ ಬರ್ತಾ ಇದೆ. ಬಟ್ ಥ್ಯಾಂಕ್ಸ್ ಟು ದೆಮ್, ಸೋ ಸ್ವೀಟ್, ಎಸ್ಪೆಷಲಿ ದ ಫೋಟೋ ಫ್ರೇಮ್ ವಿತ್ ಮೈ ಡಾಗ್ ವಾಸ್ ವೆರಿ ಸ್ವೀಟ್. ನಿಮ್ಮ ಎಡಗೈಯಲ್ಲಿ ಒಂದು ಉಂಗುರ ಕಾಣಿಸ್ತಾ ಇದೆ, ಮೊನ್ನೆಯಿಂದನೂ ಕೂಡ ಟ್ರೋಲ್ ಆಗ್ತಾ ಇದೆ. ಸೊ ಏನು ಸೀಕ್ರೆಟ್? ವೈ ಇಸ್ ಮೈ ರಿಂಗ್ ಬೀಯಿಂಗ್ ಟ್ರೋಲ್ಡ್? ಅಲ್ಲ, ನನ್ನ ರಿಂಗಿಗೆ ಏನಕ್ಕೆ ಟ್ರೋಲ್ ಮಾಡ್ತಾ ಇದ್ದಾರೆ? ಎಂಗೇಜ್ಮೆಂಟ್ ಆಗಿದ್ದಾರೆ ರಮ್ಯಾ ಅವರು, ಏನಂತಂದು ಹೇಳ್ತಾ ಇದ್ದಾರೆ. ಮದುವೆ ಯಾವಾಗ ಫೈನಲಿ? ಏನು I haven't decided ಅದ್ರ ಬಗ್ಗೆ. Don't ask me personal questions. ಎಲ್ಲರಿಗೂ ಕೂಡ ಸಿಹಿ ಊಟ ಮಾಡಬೇಕು, ಫ್ಯಾನ್ಸ್ಗಳಿಗೂ ಕೂಡ ಒಂದೊಂದು ಇದು ಇದೆ. ಯಾಕಂದ್ರೆ ಸಿಹಿ ಊಟ ಕೊಡಬೇಕಾ? ನಾನು ಬೇಕಾದ್ರೆ ಹಾಗೆ ಸಿಹಿ ಊಟ ಕೊಡ್ತೀನಿ ಎಲ್ರಿಗೂ. ದ್ಯಾಟ್ಸ್ ಓಕೆ, ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು. ಐ ಡೋಂಟ್ ಹ್ಯಾವ್ ಟು ಗೆಟ್ ಮ್ಯಾರಿಡ್. ಪ್ರೊಡ್ಯೂಸರ್ ಆಗಿ ಇದನ್ನ ಮಾಡ್ತಾ ಇದ್ರಿ. ಸೊ ಸಿನಿಮಾಗಳು ಯಾವುದಾದ್ರು ನಿರ್ಮಾಪಕರಾಗಿ ಮುಂದಿನ ಪ್ಲಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ? Well, I produced Swati Muttina Male Honey, and I'm very proud of the film, but it didn't do well commercially, but it won awards for the film, and Siri ಅವ್ರಿಗೆ ಬೆಸ್ಟ್ ಆಕ್ಟ್ರೆಸ್ ಎಲ್ಲ ಬಂದಿದೆ, and for the film as such, so I'm very proud of the film. So ಖುಷಿಯಾಗಿದೆ ಸಿನಿಮಾ ಮಾಡೋದಕ್ಕೆ, ಬಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಐ ಡೂ ಲುಕ್ ಫಾರ್ವರ್ಡ್ ಟು ಪ್ರೊಡ್ಯೂಸಿಂಗ್ ಆಲ್ಸೋ. ನಟ ದರ್ಶನ್ ಅವರು ಒಂದು ಇಂಥ ಪ್ರಕರಣದಲ್ಲಿ ಭಾಗಿಯಾದ ಸಂದರ್ಭ ಅವರು ಈಗ ಅದರಿಂದ ಆಚೆ ಬಂದಿದ್ದಾರೆ. ಅದ್ರ ಬಗ್ಗೆ ರಮ್ಯಾ ಅವರು ಈಗ ನಮ್ಮ ಜೊತೆ ಇದ್ದಾರೆ ಮೇಡಮ್. ಇದಿಷ್ಟು ನಟಿ ರಮ್ಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಇದ್ದಾನೆ, ಎಲ್ಗಚ್ ಪಬ್ಲಿಕ್ ಟಿವಿ, ಬೆಂಗಳೂರು.